ಎಲ್ರಿಗೂ ನಮಸ್ಕಾರ. ಇವತ್ತು IPL ಒಳಗೆ 65ನೇ ಮ್ಯಾಚ್ ಮಾಡೋ ಟೈಮ್ ಅಲ್ಲಿ ಕರೆ ಇದು ನೀವು ಮಾಡೋ ಟೈಮ್ ಅದ ನೀವು ನೋಡೋ ಟೈಮ್ ಅದ ಅಂದ್ರೆ ಮಧ್ಯಾಹ್ನ ಐತೆ. ಇಲ್ಲ ಒಂದು ಪ್ರಿವ್ಯೂ ವಿಡಿಯೋ ಮಾಡತ್ತೇವೆ. ಸೊ ಇವತ್ತು 65ನೇ ಮ್ಯಾಚ್ IPL ಒಳಗೆ ಅಂದ್ರೆ 70 ಅದಾವ. ಇನ್ನೊಂದು 5 ಮ್ಯಾಚ್ ಹೋದಾವ. ಒಟ್ಟು ಇನ್ನೊಂದು 5 ಮ್ಯಾಚ್ ಹೋದ್ರೆ ಲೀಗ್ ಮ್ಯಾಚ್ ತುಂಬಿತ್ತು. ಅವಾಗ ನಾಕೌಟ್ ಚಾಲಕು 74 ಟೋಟಲ್. ನಿಮ್ಗೆ ಗೊತ್ತಿದೆ IPLದಾಗ 74 ಮ್ಯಾಚ್ ಇರ್ತಾವೆ. 70 ಲೀಗ್ ಮ್ಯಾಚ್ 4 ನಾಕೌಟ್ ಮ್ಯಾಚ್ ಇರ್ತಾವೆ. ಸೊ ಅದ್ರೊಳಗೆ ಇವತ್ತು 65ನೇ ಮ್ಯಾಚ್ ಯಾವುದಪ್ಪ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ನಿಮ್ಗೆ ಗೊತ್ತಿದ್ದಂಗೆ ಈ IPL ಸ್ಟಾರ್ಟ್ ಆದಾಗ ಆಲ್ಮೋಸ್ಟ್ ನನ್ನ ಪ್ರಕಾರ ಇದು 2ನೇ ಮ್ಯಾಚ್ ಆಗಿತ್ತು ಕಾಣಿಸುತ್ತೆ. ಅಂದ್ರೆ ಫಸ್ಟ್ನೇ ಮ್ಯಾಚ್ ನಮ್ಮ RCB ಮತ್ತು ಇದು ಏನಾಯಿತು, ಸೆಕೆಂಡ್ ಮ್ಯಾಚ್ ಅಥವಾ ಥರ್ಡ್ ಮ್ಯಾಚ್ ಯಾವುದೇ ಮ್ಯಾಚ್ ಇತ್ತು RCB MI ವರ್ಸಸ್ KKR ಇತ್ತು ಕಾಣಿಸುತ್ತೆ. 2ನೇ ಮ್ಯಾಚ್ ಅನ್ಸುತ್ತೆ ನನ್ನ ಪ್ರಕಾರ MI ವರ್ಸಸ್ KKR ಇತ್ತು ಆ ಮ್ಯಾಚ. ಆ ಥರ ಮುಂಬೈದವ್ರು ಗೆದ್ರು ಏನೋ 221 ಹೊಳೆ ಚೇಂಜ್ ಮಾಡಿ ಹೊಡೆದ್ರು. ಅದು ಮುಂಬೈ ಗ್ರೌಂಡ್ ಆಗಿತ್ತು. ಆದ್ರೆ ಇವತ್ತಿನ ಮ್ಯಾಚ್ ಈಡನ್ ಗಾರ್ಡನ್ ಸ್ಟೇಡಿಯಮ್ ಐತಿ. ಸೊ ಈಡನ್ ಗಾರ್ಡನ್ ಸ್ಟೇಡಿಯಮ್ ಇದು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರ ಹೋಮ್ ಗ್ರೌಂಡ. KKR ಗ್ರೌಂಡ್ ಏನೈತಿ, ಈಡನ್ ಗಾರ್ಡನ್ ಸ್ಟೇಡಿಯಮ್ ಐತಿ. ಇವ್ರಿಗೆ ಇಲ್ಲಿ ಬ್ಯಾಟಿಂಗ್ ಹೆಲ್ಪ್ ಆಗೈತಿ ಮತ್ತು ಸ್ಪಿನ್ನಿಗೆ ಭಾಳ ಅಸಿಸ್ಟೆನ್ಸ್ ಸಿಗ್ತೈತಿ ಈ ಗ್ರೌಂಡಾಗ. ಸೊ ಅದಕ್ಕೆ ಐತಿ ಇಲ್ಲಿ ಸ್ಪಿನ್ ಟು ವಿನ್ ಮಂತ್ರ 100% ವರ್ಕ್ ಆಗೈತಿ. ಆ ಕಡೆ ನೋಡ್ರೆ ಅದಾರ KKRದವ್ರ ಕಡೆ ಅಲ್ಲಿ ಸುನಿಲ್ ನಾರಾಯಣ್ ಅದಾರು ಮತ್ತು ಅನುಕೂಲ್ ರಾಯ್ ಮತ್ತು ಅವರು ಇವ್ರದಾರು. ಇನ್ನು ವರುಣ್ ಚಕ್ರವರ್ತಿ ಡೌಟ್ ವರುಣ್ ಚಕ್ರವರ್ತಿ ಆಡೋದು ಡೌಟ್ ಐತಿ. ಅದಕ್ಕೆ ಅವ್ರ ಮನೆ ಇಂಜುರಿ ಆದಂತ ಆಡೇ ಇಲ್ಲ. ಮೊನ್ನೆ ನಮ್ಮ RCB ಮೇಲೂ ಆಡಲಿಲ್ಲ. ಸೊ ಅದಕ್ಕೆ ಐತಿ ಅವರು ಆಡೋ ಡೌಟ್ ಆಡಂಗಿಲ್ಲ ತೊಗೊಂಡ್ಬಿಟ್ರೆ ರಕತಕ. ಸುನಿಲ್ ನಾರಾಯಣ್ ಅದಾರು, ಅನುಕೂಲ್ ರಾಯ್ ಅದಾರು. ಇವ್ರ ಕಡೆ ಸ್ಪಿನ್ನರ್ಸ್ಗಳು KKRದವ್ರ ಕಡೆ ಅನುಕೂಲ್ ರಾಯ್ ಬಂದು ಓಪನಿಂಗ್ ಹೋಗಿದ್ ಕೊಡ್ತಾರೋ ಹಂಗೆ ಇದು ಆಕೈತಿ. ಈ ಕಡೆ ಮುಂಬೈದವ್ರ ಕಡೆ ಸ್ಪಿನ್ನರ್ಸ್ ಅದಾರ, ಸ್ಯಾಂಟ್ನರ್ ಅವರು ಇವರೆಲ್ಲ ಅದಾರ ಕರೆ. ಅಂತ ಭಯ ಪಡಿಸುವಂಥ ಸ್ಪಿನ್ನರ್ ಯಾರೂ ಇಲ್ಲ. ರಘು ಶರ್ಮಾ ಅದರ ಕರೆ ಅವ್ರನ್ನ ಮ್ಯಾಚ್ ಆಡಿಸೇ ಇಲ್ಲ. ಸೊ ಒಂದು ಸ್ವಲ್ಪ ಸ್ಪಿನ್ ಡಿಪಾರ್ಟ್ಮೆಂಟ್ ನೋಡ್ರೆ ಮುಂಬೈ KKRದವ್ರಕ್ಕಿಂತ ಸ್ವಲ್ಪ ವೀಕ್ ಕಾಣಿಸ್ಲಾಗತ್ತೆ. ಸ್ಪಿನ್ ಡಿಪಾರ್ಟ್ಮೆಂಟ್ ಒಳಗೆ 100% ಕಾಣಿಸ್ಲಾಗತ್ತೆ. ಇವ್ರ ಪೇಸ್ ಅಟ್ಯಾಕ್ ಆದ್ರೆ ಸ್ಪಿನ್ ಅಟ್ಯಾಕ್ ಭಾರಿ ಐತಿ. ಸೊ ಅದು ನೋಡ್ಬೇಕಷ್ಟ. ಸೊ ಈಡನ್ ಗಾರ್ಡನ್ ಸ್ಟೇಡಿಯಮ್ದಾಗ ಯಾರು ಟಾಸ್ ಗೆದ್ರು ಸೀದಾ ಬಾಲಿಂಗ್ ಅಂತ ಹೇಳ್ತಾರೆ. ಇದಕ್ಕೆ ಹೆಚ್ಚಾನ್ಸ್ ಮ್ಯಾಚ್ ಇಲ್ಲಿ ಟಾಸ್ ಗೆದ್ದು ಬಾಲಿಂಗ್ ಹೆಚ್ಚಾನ್ಸ್ ಮ್ಯಾಚ್ ತೊಗೊಂಡವ್ರು ಹೆಚ್ಚಾನ್ಸ್ ಮ್ಯಾಚ್ ಗೆದ್ದಾರೋ. ಸೊ ಅದಕ್ಕೆ KKR ಈಡನ್ ಗಾರ್ಡನ್ ಸ್ಟೇಡಿಯಮ್ದಾಗ ಸ್ಪೆಷಲಿ ಟಾಸ್ ಗೆದ್ರೆ ಸೀದಾ ಬಾಲಿಂಗ್ ತೊಗೋತಾರೋ, ಆರಾಮ್ ಹೆಚ್ಚಾನ್ಸ್ ಮ್ಯಾಚ್ ಅವರ ಗೆದ್ದಾರೋ. ಇನ್ನು ಏನಂದ್ರೆ ಎರಡು ಟೀಮ್ ಇದು ಕಡೆ ಫಾರ್ಮ್ ಕಡೆ ಬಂದರೆ ಈ IPLದಾಗ KKRದವರು ಅಂದ್ರೆ ಮುಂಬೈದವರು ಈ ಸೀಸನ್ ಅಂದ್ರೆ ಮರ್ತು ಹೋಗ್ಬೇಕಾಯ್ತಾರೆ ಸೀಸನ್. ಅವ್ರ ಕ್ಯಾಪ್ಟನ್ ಹೊರಗಿಟ್ರು ಮತ್ತು ಇಂಡಿಯಾ ಮೊನ್ನೆ ಸೂರ್ಯಕುಮಾರ್ ಯಾದವ್ ಅವ್ರು ಹೊರಗಿಟ್ರು, ಬುಮ್ರಾ ಅವ್ರು ಕ್ಯಾಪ್ಟನ್ ಮಾಡಿದ್ರು, ಗೆದ್ರು ಮತ್ತು ಏನಾದ್ರು. ಸೊ ಅದು ಏನಾಗುತ್ತೆ ಒಂಥರ ಟೀಮ್ ಒಂಥರ ಸೀಸನ್ ಅದಕ್ಕೆ ಅವರ ಈ ಸೀಸನ್ ಹೈಯೆಸ್ಟ್ ಪ್ಲೇಯರ್ಸ್ಗಳನ್ನ ಆಡಿಸಿದ್ರು. ಹಂಗೆ ಅಂದ್ರೆ ಹೊಸ ಪ್ಲೇಯರ್ಸ್ಗಳನ್ನ ಆಡಿಸಿದ್ರು. ಶಾರ್ದುಲ್ ಠಾಕೂರ್ ಒಂದು ಮ್ಯಾಚ್ ಆಡಿಸ್ತಾರೋ, ಅವ್ರ ಕನ್ಸಿಸ್ಟೆನ್ಸಿ ಇಲ್ಲ. ಒಂದ್ಸಲ ಶಾರ್ದುಲ್ ಠಾಕೂರ್ ಆಡಿಸ್ತಾರೆ, ಇನ್ನೊಂದ್ಸಲ ದೀಪಕ್ ಚಾರ್ನ ಆಡಿಸ್ತಾರೆ, ಒಂದ್ಸಲ ಯಾರೋ ಹೆಸರು ಏನು ಒಂದ್ಸಲ ಹಾರಿಕ್ ಪಡೆ ಅಂತ ತೆಗಿತಾರೆ, ಇನ್ನು ಸೂರ್ಯಕುಮಾರ್ ಯಾದವ್ ತೆಗಿತಾರೆ, ಮತ್ತೊಂದ್ಸಲ ಏನೋ ಕಾಬ್ರನ್ ಬೋಶನ್ ಕರ್ಕೊಂಡ್ಬರ್ತಾರೆ. ಇನ್ನೊಂದು ಮ್ಯಾಚ್ ರಿಯಾನ್ ರಿಕಲ್ಟದ. ಸೊ ಇಟ್ಟು ಬರೀ ಚೀಸ್ ಐತೆ ಮುಂಬೈ ಟೀಮ್. ಪ್ರತಿ ಮ್ಯಾಚ್ ಒಂದೊಂದು ಚೇಂಜ್ ಮಾಡ್ಲತ್ತಾರ. ಸೊ ಅದೇ ಥರ ಇವತ್ತಿನ ಮ್ಯಾಚ್ ಯಾವ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ, ಕಮ್ಮಿ ಅದ. ಇವ್ರ ಜಾಗದ ರಾಜ್ ಅಂಗಡ್ ಬಾವ ಅವ್ರಿಗೊಂದು ಇಂಜುರಿ ಮತ್ತು ಕ್ವಿಂಟನ್ ಡಿಕಾಕ್ ಅದೊಂದು ಇಂಜುರಿ. 2 ಇಂಜುರಿ ಆಗ್ಯಾವ ಮುಂಬೈ ಟೀಮ್ನಾಗ. KKR ಕಡೆ ಅಷ್ಟೇನಿಲ್ಲ. KKR ಅವ್ರ ಕಡೆ ಮಾನ್ಯ ಮ್ಯಾಚ್ ಸೌರಭ್ ದುಬೆ ಸಖತ ಬಾಲಿಂಗ್ ಹಾಕಿದ್ರು ಮೊನ್ನೆ KKRದವ್ರ ಪರ. ಯಾರು ಮೇನ್ ಅಂದ್ರೆ ಟೀಮ್ ಗುಜರಾತ್ದವ್ರು ಸೋಲ್ಸಿದ್ರು KKRದವ್ರು. ಗುಜರಾತ್ ನಿಮ್ಗೆ ಗೊತ್ತಿದೆ ಟಾಪ್ ಆಫ್ ದಿ ಟೇಬಲ್ ಒಳಗೆ ಇರೋ ಟೀಮ್. ಆ ಟೀಮ್ನ ಸೋಲ್ಸಿದ್ರು KKRದವರು. ಸೊ ಅವ್ರಿಗೆ ಏನಂದರೆ ಅಟ್ಟು ಮ್ಯಾಚ್ ನನಗಂದ್ರೆ ಡೌಟ. ಅಟ್ಟು ಮ್ಯಾಚ್ ಗೆದ್ರು ಬರಂಗಿಲ್ಲ KKRದವರು. ಸೊ ನೀನು RRದವ್ರು ಗೆದ್ದಿದ್ದು 5 ಟೀಮ್ಗಳು ಬಾಗಿಲು ಮುಚ್ಚೆ ಪ್ಲೇ ಆಫ್ ಗೊತ್ತಂತರು ಆಲ್ಮೋಸ್ಟ್ ಹೊರಗೆ ಹೋದಂಗೆ. ಇವರು ಹೊರಗೆ ಹೋದ ಅಂತ ಇವತ್ತಿನ ಮ್ಯಾಚ್ ಅಂತ ಏನೋ ಗೆದ್ರೆ ನಾವೇನು ಬಂದ್ಬಿಡ್ತೀವಿ, ಗೆದ್ರೆ ಹಂಗೆ ಆಕೈತಿ ಹಿಂಗೆ ಆಕೈತಿ ಏನೂ ಇಲ್ಲ. ಸೊ ಸುಮ್ಮನೆ ನೋಡ್ಬೇಕಾಯ್ತು ಮ್ಯಾಚ್ ಅಟ್ಟ. ಇನ್ನು ಮ್ಯಾಚ್ ಐತೆ ನೋಡ್ಬೇಕಟ್ಟ. ಅವರು ಮ್ಯಾಚ್ ಐತೆ ಆಡ್ಬೇಕಟ್ಟ. ಏನು ಫರ್ಕ ಇಲ್ಲ, ಯಾರು ಕ್ವಾಲಿಫೈ ಆಗಲ್ಲ, ಯಾರು ಏನೂ ಇಲ್ಲ, ಏನೂ ಆಗಲ್ಲ. ಮ್ಯಾಚ್ ಐತೆ ನೋಡೋದಟ್ಟ, ಅವ್ರು ಆಡೋದಟ್ಟಕ್ಕೆ ಏನಂದ್ರೆ ಏನೂ ಫರ್ಕ ಆಗಲ್ಲ. ನಿಮ್ಗೆ ಗೊತ್ತಿದ್ದಂಗೆ ಇನ್ನು ಪ್ಲೇಯಿಂಗ್ ಇಲೆವನ್ ಹೇಳ್ಬೇಕಾರೆ ಅವ್ರ ಕಡೆ ಸ್ವಲ್ಪ ಮಂದಿ ಬಗ್ಗೆ ಅಟ್ಕೋತಾವ. ಅವ್ರ ಕಡೆ ಪ್ಲೇಯಿಂಗ್ ಇಲೆವನ್ ನನ್ನ ಪ್ರಕಾರ ಏನೈತಿ, ರೋಹಿತ್ ಶರ್ಮಾ ಇರ್ತಾರೆ, ಮತ್ತು ರಿಯಾನ್ ರಿಕಲ್ಟನ್ ಬರ್ತಾರೆ, ಮತ್ತು ಸೂರ್ಯಕುಮಾರ್ ಯಾದವ್ ಹೊಳೆ ಬರ್ತಿರ್ಬೋದು ಇವತ್ತಿನ ಮ್ಯಾಚಿಗೆ. ನಾನು ಸೂರ್ಯಕುಮಾರ್ ಯಾದವ್ ಬರ್ತಿರ್ಬೇಕು, ತಿಲಕ್ ವರ್ಮಾ ಮತ್ತು ತಿಲಕ್ ವರ್ಮಾ ಬರ್ತಾರೆ, ಮತ್ತು ಸರ್ಫೆನ್ ರುದರ್ಫೋರ್ಡ್ ಅವ್ರು ಬರ್ತಾರೆ, ಮತ್ತು ಅವ್ರದೇ ಯಾರಪ್ಪ ಶಾರ್ದುಲ್ ಠಾಕೂರ್ದವ್ರು, ದೀಪಕ್ ಚಾರ ಮತ್ತು ಟ್ರೆಂಟ್ ಬೋಲ್ಟ್ ಅವ್ರನ್ನ ಆಡ್ಸೋ ಬಿಟ್ಟಾರೋ, ಮಿಚೆಲ್ ಸ್ಯಾಂಟ್ನರ್ ಇರ್ತಾರೋ, ಮತ್ತು ವಿಲ್ ಜಾಕ್ಸ್ ಇರ್ತಾರೋ. ಅವರೆಲ್ಲ ಇದ್ರೆ
ಮತ್ತು ಈ ಕಡೆ ಇನ್ನ ಬಾಲಿಂಗ್ ಒಳಗೆ ಅಲಗಜಾಂಫರ ಮತ್ತು ರಘು ಶರ್ಮಾ ಅವರೆಲ್ಲ ಇವ್ರ ಕಡೆ ಇದ್ರೆ KKR ಅವ್ರ ಕಡೆ ಓಪನಿಂಗ್ ಒಳಗೆ ಫಿನ್ ಅಲೆನ್ ಅಂತ ಟಾಪ್ ಫಾರ್ಮ್ನಾಗ ಅದಾರು. ಫಿನ್ ಅಲೆನ ಅಜಿಂಕ್ಯ ರಹಾನೆ ನನ್ನ ಪ್ರಕಾರ ಫಿನ್ ಅಲೆನ್ ಅಜಿಂಕ್ಯ ರಹಾನೆ ಪಿಕ್ಸ್ ಓಪನರ. 3ನೇ ನಂಬರ್ ಅಂಕುಶ್ ರಘುವಂಶಿ, 4ಕ್ಕೆ ರಿಂಕು ಸಿಂಗ್ ಬರ್ತಾರೋ, 5ಕ್ಕೆ ರಮಣ್ದೀಪ್ ಸಿಂಗ, ಮತ್ತು 6ಕ್ಕೆ ಸುನೀಲ್ ನರೈನ, 7ಕ್ಕೆ ಇವ್ರ ಕಡೆ ಹೊಸ ಪ್ಲೇಯರ್ ಹೋದ ಪ್ರಕಾರ ಇನ್ನು ಗ್ರೀನ್ ಒಬ್ಬನು ಬರ್ತೀವಿ ಅಂದ್ರೆ ಟಾಪ್ ಏಕೆ ಅಂದರೆ ಸೀರಿಯಲ್ ಪ್ರಕಾರ ಹೇಳ್ಕೊತವಲ್ಲ ಹೆಸರು ಬೈರ್ತವೆ. ಅದಕ್ಕೆ 7ಕ್ಕೆ ಕ್ಯಾಮ್ರನ್ ಗ್ರೀನ್ ಬಂದ್ರೆ, 8ಕ್ಕೆ ಇವ್ರ ಹತ್ರ ಮಂದಿ ಬೇಸಿ ಐತಿ. ಕಾರ್ತಿಕ್ ತ್ಯಾಗಿ ಅದ, ಮತ್ತು ಯಾರು ಕಾರ್ತಿಕ್ ತ್ಯಾಗಿ, ಮತ್ತು ಇನ್ನೂ ಅನುಕೂಲ್ ರಾಯ್ ಬೇರೆ ಅದಾರು ವೃತ್ತಕ, ಮತ್ತು ಹಂಗೆ ಇನ್ನು ಯಾರು ವೈಭವ್ ಅವ್ರವ್ರು ಅದಾರು. ಇಷ್ಟೆಲ್ಲ ಜನ ಅದಾರ KKR ಅವ್ರ ಕಡೆ. ಸೊ ಇವ್ರಿಬ್ಬರು ಸೈಡ್ ನೋಡ್ರೆ ಒಂಥರ ಬ್ಯಾಟಿಂಗ್ ಡೆಪ್ತ್ ಇವ್ರ ಕಡೆ ಐತಿ. ಇನ್ನು ಮುಂಬೈದವ್ರ ಕಡೆ ಬ್ಯಾಟಿಂಗ್ ಡೆಪ್ತು ಐತಿ, KKR ಅವ್ರ ಕಡೆ ಐತಿ. ಆದ್ರೆ ಕನ್ಸಿಸ್ಟೆನ್ಸಿ ಇರೋದು ನನ್ನ ಪ್ರಕಾರ KKR ಇನ್ನು ಮುಂಬೈದವ್ರ ಕಡೆ. ಆದ್ರೆ ಕನ್ಸಿಸ್ಟೆನ್ಸಿ ತೆಗೆದು ಹಾಕಿದ್ರೆ ಒಂಥರ ಬೇರೆ ಲೆವೆಲ್ ಒಳಗೆ ಆಡೋದ ಫಿನಲ್ KKR ಅವ್ರ ಕಡೆ. ಸೊ ನೋಡ್ಬೇಕು ಇವತ್ತಿನ ಮ್ಯಾಚ್ ಅದು ನೋಡೋ ಲ್ಯಾಕ್ ಐತಿ. ಸೊ ನೋಡೋ ಏನೇನಾಗೈತಿ ಮ್ಯಾಚ್ ಆಗುತ್ತೆ. ಸೊ ನಿಮ್ಮ ಪ್ರೊಡಿಕ್ಷನ್ ವಿಡಿಯೋ ಕಾಮೆಂಟ್ ಮಾಡ್ರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.